ಶಿಲ್ಪಾ ಶೆಟ್ಟಿಯ ಪಬ್ ಮೇಲೆ ಈಗ ರೈಡ್ ಆಗಿದೆ, ಐಟಿ ರೈಡ್ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಒಂದು ಪಬ್ ಏರಿದೆ, ಅದರ ಮೇಲೆ ದಾಳಿ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಶಿಲ್ಪಾ ಶೆಟ್ಟಿ ಅವರಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಶುರುವಾಗುತ್ತೆ, ಆಗ ಪಬ್ ಬಾರ್ಗಳೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಫರ್ ಕೊಡ್ತಾರೆ, ತುಂಬಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯಕ್ಕೆ ಶಿಲ್ಪಾ ಶೆಟ್ಟಿ ಪಬ್ ಮೇಲೆ ಐಟಿ ರೈಡ್ ನಡೆದಿರುವಂಥದ್ದು. ಬೆಂಗಳೂರಿನ ಬ್ಯಾಸ್ಟಿಯನ್ ಪಬ್ ಏನಿದೆ ಅದರ ಮೇಲೆ ದಾಳಿ ಆಗಿದೆ. ಬಾಲಿವುಡ್ ನಟಿಯಾಗಿರುವಂತಹ ಶಿಲ್ಪಾ ಶೆಟ್ಟಿ ಅವರ ಮಾಲೀಕತ್ವದ ಪಬ್ ಇದು, ಅದರ ಮೇಲೆ ದಾಳಿ ಆಗಿದೆ. ತೆರಿಗೆ ಇಲಾಖೆಯಿಂದ ದಿಢೀರಾಗಿ ದಾಳಿಯಾಗಿರುವಂಥದ್ದು. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಐಷಾರಾಮಿ ಪಬ್ ಇದು. ಶಿಲ್ಪಾ ಶೆಟ್ಟಿ ಅವರಿಗೆ ಸಂಬಂಧಪಟ್ಟಿದ್ದು. ಈಗಾಗಲೇ ಹಲವು ಪ್ರಕರಣದಲ್ಲಿ ಸಿಲುಕಿರುವಂತಹ ಶಿಲ್ಪಾ ಶೆಟ್ಟಿ ದಂಪತಿ ಈಗ ಮತ್ತೊಂದು ವಿಚಾರ. ಇತ್ತೀಚೆಗೆ ಶಿಲ್ಪಾ ಪಬ್ನಲ್ಲಿ ಗಲಾಟೆ ಮಾಡಿಕೊಂಡಿದ್ದಂತಹ ಗ್ರಾಹಕರು ಅದೇ ವಿಚಾರವಾಗಿ ಆಗಿರಬಹುದು, ತೆರಿಗೆ ಅಧಿಕಾರಿಗಳಿಗೆ ದಾಖಲೆ ಪರಿಶೀಲನೆ ನಡೆಸುವಂತೆ ಕೂಡ ಕೇಳಿದ್ರೆ ದಾಖಲೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಲ್ಪಾ ಶೆಟ್ಟಿ ಅವರ ಪಬ್ ಮೇಲೆ ರೇಡ್ ಆಗಿದೆ. ನಟಿ ಶಿಲ್ಪಾ ಶೆಟ್ಟಿಗೆ ಸಂಬಂಧಪಟ್ಟಂತಹ ಅಥವಾ ಅವರ ಮಾಲೀಕತ್ವದಲ್ಲಿರುವಂತಹ ಪಬ್ ಮೇಲೆ ಐಟಿ ರೇಡ್ ಆಗಿದೆ. ತೆರಿಗೆ ಇಲಾಖೆ ಅಧಿಕಾರಿಗಳು ದಿಢೀರಂತ ದಾಳಿ ಮಾಡಿದ್ದಾರೆ, ಯಾವುದೋ ಒಂದು ವಿಚಾರವಾಗಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಏನಿದೆ ಅಲ್ಲಿ ಈ ಒಂದು ಪಬ್ ಇದೆ, ಅಲ್ಲಿ ಕೆಲ ದಿನಗಳ ಹಿಂದೆ ಗಲಾಟೆ ಕೂಡ ಆಗುತ್ತೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇತ್ತು. ಮತ್ತು ನೋಡಿ, ಶಿಲ್ಪಾ ಶೆಟ್ಟಿ ದಂಪತಿ ಏನಿದ್ದಾರೆ ಇವರಿಬ್ಬರು ಕೂಡ ಕೆಲವೊಂದು ವಿವಾದಗಳಲ್ಲಿ ಹಿಂದೆ ಕೂಡ ಸಿಲುಕಿಕೊಂಡಿದ್ರು. ಅವರ ಪತಿಯ ಒಂದು ವಿಚಾರ ಗೊತ್ತೇ ಇದೆ, ಅವರು ಯಾವ ಒಂದು ವಿಚಾರದಲ್ಲಿ ಜೈಲಿಗೆ ಹೋಗಬೇಕಾಯಿತು ಮತ್ತು ಯಾವ ವಿಚಾರದಲ್ಲಿ ಕೇಸ್ ಆಯಿತು ಅಂತ. ಈಗ ಶಿಲ್ಪಾ ಶೆಟ್ಟಿ ಅವರ ಒಂದು ಒಡೆತನದಲ್ಲಿರುವಂತಹ ಮಾಲೀಕತ್ವದಲ್ಲಿರುವಂತಹ ಒಂದು ಪಬ್ ಮೇಲೆ ರೈಡ್ ಆಗಿದೆ. ಬೆಂಗಳೂರಿನಲ್ಲಿರುವಂತಹ ಬ್ಯಾಸ್ಟಿಯನ್ ಪಬ್ ಏನಿದೆ ಅದರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿಕಾರಿಗಳು ದಾಳಿ ಮಾಡಿ ಪಬ್ಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ತೆರಿಗೆ ಇಲಾಖೆ ಆಗಿರೋದ್ರಿಂದ ಏನಾದರೂ ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದಾರಾ ಅದು ಕೂಡ ಚೆಕ್ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಲ್ಪಾ ಶೆಟ್ಟಿ ಅವರು ಬೇರೆ ಬೇರೆ ರೀತಿಯಾದಂಥ ಒಂದು ಬಿಸ್ನೆಸ್ಸಲ್ಲಿ ಕೂಡ ತೊಡಗಿಕೊಂಡಿದ್ರು ಈ ಹಿಂದೆ. ಈಗ ಈ ಒಂದು ಪಬ್ ವಿಚಾರದಲ್ಲಿಯೂ ಕೂಡ ಅವರು ಕೆಲವೊಂದು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ರೈಡ್ ಮಾಡಿದ್ದಾರಂತೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿದೆ ಒಂದು ದೊಡ್ಡದಾದಂತಹ ಪಬ್ ಇದು, ಐಷಾರಾಮಿ ಪಬ್. ತುಂಬ ವ್ಯವಸ್ಥಿತವಾಗಿ ಅಲ್ಲೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು. ಇನ್ನೇನು ಹೊಸ ವರ್ಷ ಬರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಆ ಪಬ್ನಲ್ಲಿ. ಈ ವೇಳೆಯೇ ಈ ರೀತಿಯಾಗಿ ದಿಢೀರಾದಂತಹ ಒಂದು ದಾಳಿ ಆಗಿರುವಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ದಾಳಿ ಆಗಿರಬಹುದು, ಯಾರಾದರೂ ದೂರು ಕೊಟ್ಟಿದ್ದಾರೆ ಏನಾದರೂ ವಿಚಾರವಾಗಿ, ಏನಾದರೂ ಕಂಪ್ಲೇಂಟ್ ಬಂದಿದೆಯಾ ಗೊತ್ತಿಲ್ಲ. ಇದು ಶಿಲ್ಪಾ ಶೆಟ್ಟಿ ಅವರ ಗಮನಕ್ಕೆ ಬಂದಿದೆಯೋ ಇಲ್ವೋ ಅದರ ಬಗ್ಗೆ ಕೂಡ ಮಾಹಿತಿ ಬಂದಿಲ್ಲ. ಆದರೆ ಸದ್ಯಕ್ಕಂತೂ ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ, ಸಂಬಂಧಪಟ್ಟಂತಹ ದಾಖಲೆಗಳನ್ನು ತೆಗೆದುಕೊಂಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ಕೂಡ ಇವರು ಹೆಸರುಗಳು ಕೇಳಿ ಬಂದಿತ್ತು. ಈಗ ಸ್ವಲ್ಪ ದಿನಗಳ ಹಿಂದೆ ಇದೇ ಒಂದು ಪಬ್ನಲ್ಲಿ ಏನಾಗುತ್ತೆ ಅಂದರೆ ಗಲಾಟೆ ಕೂಡ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಬಂದಂತಹ ಕೆಲ ಜನರು ಯಾರಿರ್ತಾರೆ ಗಲಾಟೆ ಆಗಿರುತ್ತೆ. ಹೀಗಾಗಿ ತೆರಿಗೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಳಿಯ ವೇಳೆ ಏನೇನು ಡಾಕ್ಯುಮೆಂಟ್ ಸಿಕ್ಕಿದೆ, ಎಲ್ಲ ಸರಿ ಇದೆಯಾ ಇಲ್ವಾ, ಯಾಕೆ ಗಲಾಟೆ ಆಯಿತು, ಏನಾಗಿರಬಹುದು, ಮತ್ತು ತೆರಿಗೆಯನ್ನು ಸರಿಯಾಗಿ ಕಟ್ತಾ ಇದ್ದಾರೆ ಇಲ್ವ, ಏನಾದರೂ ವಂಚನೆ ಆಗಿದೆ ಇದರಲ್ಲಿ ಎಲ್ಲ ರೀತಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.